ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕನ್ನಡ ಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೋಡೋದಾಗಿ ಮೊನ್ನೆ ದಿನ ಸಿವಿಲ್ ಅವ್ರದ್ದು ಪ್ರೊವಿಷನಲ್ ಲಿಸ್ಟ್ ಬಿಟ್ಟಿದ್ದಾರೆ. ಆಮೇಲೆ 12 ಮತ್ತು 13ನೇ ತಾರೀಕಿನಂದು ಎಲೆಕ್ಟ್ರಿಕಲ್ ಅವ್ರದ್ದು ಕೂಡ ಒಂದು ಏನು ಅಡಿಷ್ನಲ್ ಲಿಸ್ಟ್ ಇದೆಯಲ್ಲ ವೆರಿಫಿಕೇಷನ್ದು, ಅದು ಕೂಡ ಮುಕ್ತವಾಗಿರ್ತದೆ. ಅವ್ರ ರಿಸಲ್ಟ್ ಬಂದುಬಿಟ್ಟು ನಾಳೆ ಅಥವಾ ನಾಡಿದ್ದು ನಾವು ಒಂದು ರಿಸಲ್ಟ್ನ ನಿರೀಕ್ಷೆಯಲ್ಲಿ ಇರ್ಬೋದು. ಹಾಗೆ ಜೂನಿಯರ್ ಅಸಿಸ್ಟೆಂಟ್ದು ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರಂತ ಒಂದು ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಅಂದರೆ ಇದೆ. ಜೂನಿಯರ್ ಅಸಿಸ್ಟೆಂಟು ಸೆಕೆಂಡ್ ಲಿಸ್ಟಲ್ಲಿ ಅನ್ನೋಕ್ಕಿಂತನೂ ಅಡಿಷ್ನಲ್ ಪ್ರೊವಿಷನಲ್ ಲಿಸ್ಟ್ ಅಡಿಷ್ನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ ಯಾವಾಗ ಬಿಡ್ತಾರಂದರೆ ಅದು ಇವತ್ತು ಇಲ್ಲ ನಾಳೆ ಸಾಯಂಕಾಲ. ಒಂದು ವೇಳೆ ಇವತ್ತು ಈ ಎಲೆಕ್ಟ್ರಿಕಲ್ ಅವ್ರದ್ದು ಫಸ್ಟ್ ಪ್ರೊವಿಷನಲ್ ಬಿಟ್ಟರೆ ನಾಳೆನೇ ಜೂನಿಯರ್ ಅಸಿಸ್ಟೆಂಟ್ ಬಿಡ್ತಾರೆ, ಅಥವಾ ಇವತ್ತು ಜೂನಿಯರ್ ಅಸಿಸ್ಟೆಂಟು ಏನು ಅಡಿಷ್ನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ ಇವತ್ತು ಬಿಟ್ಟರೆ ನಾಳೆ ಎಲೆಕ್ಟ್ರಿಕಲ್ ಅವ್ರದ್ದು ಪ್ರೊವಿಷನಲ್ ಲಿಸ್ಟ್ ಬಿಡ್ತಾರೆ. ಯಾಕಂದರೆ ಎಲೆಕ್ಟ್ರಿಕಲ್ ಅವ್ರದ್ದು ನಿನ್ನೆ ಮುಗಿದಿದೆ. ಇವತ್ತೊಂದಿನ ಟೈಮ್ ತೊಗೊಂಡು ನಾಳೆ ಬಿಡ್ಬೋದು. ಯಾಕಂದರೆ ಸಾಟರ್ಡೆ ಮತ್ತು ಸಂಡೇ ಹಾಲಿಡೇ ಇರೋದ್ರಿಂದ, ಸಾಟರ್ಡೆ ಇಲ್ಲ, ಸಾಟರ್ಡೆ ತನಕ ಟೈಮ್ ಇರುತ್ತೆ, ಸಂಡೇ ಹಾಲಿಡೇ ಇದೆ. ಅದೇ ಕಾರಣದಿಂದ ಇವತ್ತು ಅಥವಾ ನಾಳೆ ಮ್ಯಾಕ್ಸಿಮಮ್ ಅಂದರೂ ಶನಿವಾರದೊಳಗಡೆ ನೀವು ಎಲೆಕ್ಟ್ರಿಕಲ್ದವ್ರದ್ದು ಎಲೆಕ್ಟ್ರಿಕಲ್ ಅವ್ರದ್ದು ಪ್ರೊವಿಷನಲ್ ಲಿಸ್ಟನ್ನು ನಿರೀಕ್ಷಿಸಬಹುದು. ಸಿವಿಲ್ ಅವ್ರದ್ದು 8ನೇ ತಾರೀಕಿನಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿತ್ತು. 9, 10, 11 ಆದರೆ 10ನೇ ತಾರೀಕಿನ 9, 10 2 ರಜಾ ದಿನ ಇರೋದ್ರಿಂದ 11ನೇ ತಾರೀಕೊಂದು 11ನೇ ದಿನಾಂಕದಂದು ಹೊಂದಿಸ್ಬಿಟ್ಟು 12ನೇ ದಿನಾಂಕದಂದು ಡಿಸೆಂಬರ್ 12ನೇ ತಾರೀಕಿನಂದು ಸಿವಿಲ್ ಅವ್ರದ್ದು ಪ್ರೊವಿಷನಲ್ ಲಿಸ್ಟ್ ಇಟ್ಟಿದೆ. ಅದೇ ರೀತಿ ಎಲೆಕ್ಟ್ರಿಕಲ್ನವ್ರದ್ದು 1-2 ದಿನ ತೊಗೊಂಡು ಶನಿವಾರದೊಳಗಡೆ ಬಿಡ್ತಾರೆ. ಹಾಗಾಗಿ ಜೂನಿಯರ್ ಅಸಿಸ್ಟೆಂಟ್ದು ಇವತ್ತು ಅಥವಾ ನಾಳೆ ನಿರೀಕ್ಷಿಸಬಹುದು. ಅದಕ್ಕಾಗಿ ನೀವು ಎಲ್ಲರೂ ನಿಮಗೆ ಅಗತ್ಯವಾದ ಡಾಕ್ಯುಮೆಂಟ್ಸ್ಗಳನ್ನು ಸಜ್ಜಾಗಿಟ್ಕೊಂಡಿರಿ. ಇವೇನು ಕಾಸ್ಟ್ ಇನ್ಕಮ್ ಅವ್ರದ್ದು ಹಳೆವಿದ್ರೂ ಹೊಸದೊಂದು ಇರುತ್ತೆ ನೋಡಿ. ಅಪ್ಲಿಕೇಶನ್ ಹಾಕುವಾಗ ಒಂದು ಇರ್ತದೆ, ಆಮೇಲೆ ಡೇಟ್ ಮುಗಿದಿರುತ್ತೆ, ಮತ್ತೊಂದು ತೆಗೆಸಿರ್ತೀವಿ, ಅದು ಹೇಗಂತ ಗೊಂದಲಿರುತ್ತೆ. ಮೊದಲು ನೀವು ಹಳೆಯದನ್ನು ತೊಗೊಂಡು ಹೋಗಿ, ಅವ್ರೇನಾದರೂ ಇದರಲ್ಲಿ ನಿಮ್ಮದು ಡೇಟ್ ಮುಗಿದಿದೆ ನೆಕ್ಸ್ಟ್ ಅವ್ರು ಕೇಳ್ತಾರೆ, ಇಲ್ಲಿ ಡೇಟ್ ಮುಗಿದಿದೆಪ್ಪ ಹೇಗೆ ಮಾಡೋದಂದರೆ, ನೀವು ಇನ್ನೊಂದು ಸರ್ ತೆಗೆದಿದ್ದೀವಿ, ಇದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಾಗ ನಾವು ನ್ಯೂ ಮತ್ತು ಓಲ್ಡ್ ಎರಡೂ ಅಪ್ಲೋಡ್ ಮಾಡಿದ್ವಿ, ಆದರೆ ಇವನ್ನು ನಾವು ಮ್ಯಾನ್ಯುವಲಿ ಮಾಡುವಾಗೂ ಈ ನ್ಯೂ ಮತ್ತು ಓಲ್ಡ್ ಎರಡೂ ತೊಗೊಂಡು ಬಂದಿದ್ದೀವಿ ಅಂತ ಅವ್ರಿಗೆ ಹೇಳ್ರಿ. ಅವ್ರು ಕೇಳ್ತಾರೆ. ಕೇಳಿಲ್ಲ ಅಂದರೂ ನೀವು ಹೇಳ್ರಿ, ಅದಕ್ಕೆ ಡೇಟ್ ಮುಗಿದಿತ್ತು, ಅದ್ರ ಸಲುವಾಗಿ ನಾವು ಈ ಡಾಕ್ಯುಮೆಂಟ್ಸನ್ನಲ್ಲಿ ಹಚ್ಚಿದ್ದೀವಿ. ಆಮೇಲೆ ಕನ್ನಡ ಮೀಡಿಯಮ್ ಗ್ರಾಮೀಣ ಇವು ಡೇಟ್ ಏನು ಮೊದಲಿಂದು ಹಳೆಯದೇನಂತ ಏನಿಲ್ಲ. ಯಾಕಂದರೆ ಇವು ಯಾವ ಅನ್ಚೇಂಜ್ಡ್ ಡಾಕ್ಯುಮೆಂಟ್ಸ್. ಇವತ್ತು 10 ವರ್ಷ ಬಿಟ್ಟು ಹೋಗ್ರಿ, 20 ವರ್ಷ ಬಿಟ್ಟು ಹೋಗ್ರಿ, ನೀವೇನು ಕನ್ನಡ ಮೀಡಿಯಮ್ದಾಗ ಕಲ್ತಿರಿ ಅಂತ ಸರ್ಟಿಫಿಕೇಟ್ ನಿಮ್ಗೆ ಅದೇ ಸ್ಕೂಲ್ ಒಳಗಿಂದ ಕೊಡ್ತಾರೆ. ಗ್ರಾಮೀಣ ಕಲ್ತಿದ್ರಂದ್ರೂ ನಿಮ್ಮ ಸ್ಕೂಲ್ ಒಳಗೆ ಕೊಡ್ತಾರೆ. ಅದೇನು ಡೇಟ್ ವೇರಿಯೇಷನ್ ಏನು ಆಗೋಂಗಿಲ್ಲ. ಯಾಕಂದ್ರೆ ನೀವು 1ರಿಂದ 10ನೇ ತರಗತಿ ಈಗ ಸಪೋಸ್ 1995 2001ರಿಂದ 2011 ತನಕ 1ರಿಂದ 10ನೇ ತರಗತಿ ಮುಗಿದಿರ್ತಾರೆ. ಅವ್ರದ್ದೇನು ಚೇಂಜ್ ಆಗಿರೋಂಗಿಲ್ಲ. ಅದೇ ರೀತಿ ಅದಕ್ಕೇನು ಭಯ ಪಡೋಕ್ಕೆ ಹೋಗಬೇಡಿ. ಕನ್ನಡ ಮೀಡಿಯಮ್ ಗ್ರಾಮೀಣದು ಡೇಟ್ ಸಲುವಾಗಿ ಏನು ಭಯ ಪಡೋಕ್ಕೆ ಹೋಗಬೇಡಿ. ಯಾಕಂದರೆ ಇವು ಅನ್ಚೇಂಜ್ಡ್ ಡಾಕ್ಯುಮೆಂಟ್ಸ್ ಆಗಿರೋದ್ರಿಂದ ಇದಕ್ಕೆ ನಿಮಗೆ ಕನ್ಸೆಷನ್ನು ಕೊಡ್ತಾರೆ ಅವರು. ಒಂದು ವೇಳೆ ನೀವು ಅದನ್ನೇ ಅಪ್ಲೋಡ್ ಮಾಡಿದರೆ ಹಳೆಯದೇ ಬೇಕಾಗಿತ್ತಂದ್ರೂ ಏನು ನಾನು ನಿಮಗೆ ಒಂದು ವೇಳೆ ಕೌನ್ಸ್ಲಿಂಗ್ ಕರೆಯೋ ಟೈಮ್ ಒಳಗೆ ನೀವು ಅದನ್ನು ಹೋಗಿ ಸಬ್ಮಿಟ್ ಮಾಡ್ಬೋದು. ಇಲ್ಲಾಂದರೆ ನೀವು ಸ್ವಲ್ಪ ಮೈಗೆ ಹುಷಾರಿಲ್ಲ, ಡಿಸ್ಟರ್ಬೆನ್ಸ್ ಅದಕ್ಕೆ ಸಾರಿ. ಇವು ಯಾವ ಅನ್ಚೇಂಜ್ಡ್ ಫಾರ್ಮ್ಯಾಟ್ ಇರೋದಂದ್ರೆ ಇದಕ್ಕಾಗಿ ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಈಗ ಜೆ ನೆಕ್ಸ್ಟ್ ವೀಕ್ ಅಂದರೆ 20ರೊಳಗೆ ನಿಮ್ಮದು ಎದವ್ರದ್ದು ಆಲ್ಮೋಸ್ಟ್ 21 ಒಳಗಡೆ ನಿಮ್ಮದು ಕೂಡ ಒಂದು ಪ್ರೊವಿಷನಲ್ ಲಿಸ್ಟ್ ಬರುತ್ತೆ. ಯಾರೆಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಅಥವಾ ನಮ್ಮ ಪ್ರಿವಿಯಸ್ ವಿಡಿಯೋನೇ ಡಾಕ್ಯುಮೆಂಟ್ಸ್ ಸಲುವಾಗಿಯೇ ಇರುತ್ತೆ. ಅದಕ್ಕೆ ನೀವು ಹೋಗಿ ಅಲ್ಲಿ ನೋಡಿ. ಆಮೇಲೆ ಸೆಕೆಂಡ್ ಲಿಸ್ಟ್ ಅಂತ ಕೆಲವೊಬ್ರು ಕೇಳ್ತಿದ್ದಾರೆ. ಆಲ್ಮೋಸ್ಟ್ ಸೆಕೆಂಡ್ ಲಿಸ್ಟ್ದು ಎಲ್ಲರಿಗೂ ಡೌಟ್ ಇದೆ. ಯಾಕೆಂದರೆ ತೊಗೊಳ್ಳೋದೇ ಅಡಿಷ್ನಲ್ ಕ್ಯಾಂಡಿಡೇಟ್ ತೊಗೊಂಡು, ಒಂದು ವೇಳೆ ಈಗ ಸಿವಿಲ್ನಲ್ಲಿ ನೋಡಿ, ಒಂದು ಹುದ್ದೆ ಯಾವುದೋ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ನವ್ರದ್ದು ನೆಕ್ಸ್ಟ್ ಬ್ಯಾಕ್ಲಾಗ್ ಕನ್ವರ್ಟ್ ಮಾಡಿದ್ದಾರೆ. ಆಮೇಲೆ ಕೆಲವೊಂದು ಆರ್ಮಿದು ಉಳಿದಿದ್ರೆ ಅದನ್ನು ಜನರಲಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಸೆಕೆಂಡ್ ಲಿಸ್ಟ್ ಅಂತೂ ಬಿಡೋದು ಡೌಟು, ಬಿಟ್ರೂ ಒಳ್ಳೆಯದು, ಏನು ಅಭ್ಯಂತರ ಇಲ್ಲ. ಆದರೆ ಅಡಿಷ್ನಲ್
ಏನು ಹೆಚ್ಚಿನ ಒಂದು ಕ್ಯಾಂಡಿಡೇಟ್ಸ್ನ ಅವರು ಈಗ ನಮ್ಮದು ಇದು ಮೋಸ್ಟ್ಲಿ ಎಷ್ಟನೇ ಸಲ 4-5ನೇ ಸಲದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ಬೋದು, ಕಮ್ಮಿ ಬೀಳ್ಬೋದು ಅಂತಲೇ ಎಡಿಷ್ನಲ್ ಆಗಿ ಕರ್ಕೊಂಡಿದ್ದಾರೆ. ಕೆಲವೊಬ್ಬರು ಇದ್ರೊಳಗೆ GPS ಟಿ ಅವರು ಹೋದರು, ಅದು ಇದು ಅದನ್ನೇನು ತಲೆ ಕೆಡಿಸ್ಕೊಳ್ಕೊಬಿಟ್ಟು ಫಸ್ಟ್ ಪ್ರೊವಿಷನಲ್ ಲಿಸ್ಟ್ ಬಂತಂದರೆ ನೋಡಿ ಅದ್ರೊಳಗೆ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಸೆಕೆಂಡ್ ಅಂತರೂ ಡೌಟ್ ಆಲ್ಮೋಸ್ಟ್ ಡೌಟ್, ನಾನು ಯಾರಿಗೂ ನಿರಾಶೆ ಮಾಡೋಕ್ಕೆ ಹೇಳ್ತಿಲ್ಲ, ಡೌಟ್. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಫಿಲಪ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ. ಅದಕ್ಕಾಗಿ ಇಷ್ಟು ದಿನ ಯಾವ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರಲಿಲ್ಲ ಅಂದರೂ 3-4 ಸಾರಿ ಅವ್ರಿಗೆ ಅಪ್ಲೈನ್ ಕರೆದು ಅವ್ರಿಗೂ ಕೆಲವೊಬ್ರಿಗೆ ಇಮೇಲ್ ಹಾಕಿದ್ದಾರೆ. ನಿಮ್ಮೊಂದು ವೇಳೆ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಲ್ಲ ಆಗಿದ್ರೂ ಕೆಲವೊಂದು ಸಲ ಕೆಲವೊಬ್ಬರಿಗೆ ನೀವು ಏನದು ಕಾಸ್ಟ್ ಇನ್ಕಮ್ ಬ್ಲರ್ ಇದೆ ಅಂತಲೂ ಒಂದು 2 ಕ್ಯಾಂಡಿಡೇಟ್ಸ್ಗೆ ಮೇಲ್ ಬಂದಿತ್ತು. ಇದೇ ಈ ವಿಡಿಯೋದಲ್ಲಿ ಮಾಹಿತಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಹೆಂಗೆ ನೋಡ್ಕೊತೀರಿ, ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ವಿಡಿಯೋ ಹಂಗೆ ನೋಡ್ತಿರ್ತೀರಿ, ಲೈಕೇ ಮಾಡೋಂಗಿಲ್ಲ. ನಾವು ವಿಡಿಯೋ ಮಾಡೋದು ನಿಮ್ಮ ಸಲುವಾಗಿ, ನೀವು ಲೈಕೇ